ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಇವತ್ತು ಸಾಟರ್ಡೆ ನಾವು ನಾನ್ ವೆಜ್ ಮಾಡಲ್ಲ. ಅದಕ್ಕೆ ಸಿಂಪಲ್ ಆದ ಎರಡು ಪಲ್ಯ. ಒಂದು ಬಂದು ಬೀಟ್ರೂಟ್ ಪಲ್ಯ, ಒಂದು ಬಂದು ಬದನೆಕಾಯಿ ಪಲ್ಯ. ಇದು ಎರಡು ಸಿಂಪಲ್. ನೀವು ಯಾರೆಲ್ಲ ನನ್ನ ಚಾನಲ್ ನೋಡಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇದು ಬದನೆಕಾಯಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೀಟ್ರೂಟು ಸ್ವಲ್ಪ ನೀರಲ್ಲಿ ಬೇಯಿಸಿಟ್ಟಿದ್ದೀನಿ. ಇದು ಬದನೆಕಾಯಿಗೆ ಇರೋದು ಈರುಳ್ಳಿ, ಇದು ಬದನೆಕಾಯಿಗೆ ಇರೋದು, ಇದು ಬಂದು ಬೀಟ್ರೂಟಿಗೆ ಇರೋದು. ನೋಡಿ, ಇವಾಗ ಎರಡು ಕಡೆ ಎರಡು ಬಾಣಲಿ ಇಟ್ಟಿದ್ದೀನಿ. ಎರಡು ಬಾಣಲಿ ಇಟ್ಟು ಎಣ್ಣೆ ಹಾಕಿದ್ದೀನಿ. ನೋಡಿ, ಫಸ್ಟು ಎರಡಕ್ಕೂ ನೋಡಿ, ಇವಾಗ ಸಾಸಿವೆ ಇದಕ್ಕೂ ಹಾಕ್ತೀನಿ, ಇದಕ್ಕೂ ಹಾಕ್ತೀನಿ. ಫಸ್ಟು ಸಾಸಿವೆ, ಬದನೆಕಾಯಿ ಪಲ್ಯ, ಬೀಟ್ರೂಟ್ ಪಲ್ಯ ಎರಡು ಸೇರಿ ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಫ್ರೆಂಡ್ಸ್. ಸಿಂಪಲಾದ ಪಲ್ಯ ಇದು. ಜಾಸ್ತಿ ಏನು ಅದು ಇದು ಐಟಮ್ ಏನು ಹಾಕೋಂಗಿಲ್ಲ. ಒಂದು ಎರಡು ಮೂರು ಪದಾರ್ಥ ಹಾಕಿ ಮಾಡೋಂಥದ್ದು. ಇವತ್ತು ನಾವು ಸಾಟರ್ಡೆ ನಾನ್ ವೆಜ್ ಮಾಡಲ್ಲ. ಇವಾಗ ಇಲ್ಲಿ ಸಾಸಿವೆ ಸಿಡಿತಾ ಇದೆ. ಇವಾಗ ಬದನೆಕಾಯಿ ಪಲ್ಯಕ್ಕೆ ಏನು ಬೇಕು ಅಂತ ಹಾಕ್ತೀನಿ. ಇದು ಹಸಿಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈ ಕಡೆ ನೋಡಿ, ಇದು ಬೀಟ್ರೂಟ್ ಪಲ್ಯಕ್ಕೆ ಉದ್ದಿನಬೇಳೆ, ಕಡಲೆಬೇಳೆ ಹಾಕ್ತೀನಿ. ಇದು ಒಂದು ಕಡೆ ಬದನೆಕಾಯಿ ಪಲ್ಯ ಎರಡು ಸೇರಿಸಿ ಮಾಡ್ತಾಯಿದ್ದೀನಿ. ಇವತ್ತು ಸಾಟರ್ಡೆ ನಾವು ನಾನ್ ವೆಜ್ ಮಾಡಲ್ಲ ಫ್ರೆಂಡ್ಸ್. ಇವಾಗ ಈ ಕಡೆ ನೋಡಿ, ಏನು ಜಾಸ್ತಿ ಬದನೆಕಾಯಿ ಪಲ್ಯಕ್ಕೆ ಏನು ಜಾಸ್ತಿ ಹಾಕಲ್ಲ. ಆಮೇಲೆ ಈ ಕಡೆ ಉದ್ದಿನಬೇಳೆ, ಕಡಲೆಬೇಳೆ ಹಾಕಿದಾಯಿತು. ಇದಕ್ಕೆ ಕರಿಬೇವಿನ ಸೊಪ್ಪು, ಈರುಳ್ಳಿ. ಬೀಟ್ರೂಟ್ ಪಲ್ಯಕ್ಕೆ ಉದ್ದಿನಬೇಳೆ, ಕಡಲೆಬೇಳೆ, ಸಾಸಿವೆ. ಬೀಟ್ರೂಟ್ ಪಲ್ಯಕ್ಕೆ ಉದ್ದಿನಬೇಳೆ, ಕಡಲೆಬೇಳೆ, ಸಾಸಿವೆ ಮತ್ತು ಒಣಮೆಣಸಿನ ಪುಡಿ ಹಾಕ್ತೀನಿ. ಹಸಿಮೆಣಸಿನ್ಕಾಯಿ ಹಾಕಲ್ಲ. ಇದು ನೋಡಿ ಚಿಲ್ಲಿ ಫ್ಲೇಕ್ಸ್, ಒಣಮೆಣಸಿನಕಾಯಿನ ಸ್ವಲ್ಪ ಇದ್ರಾಗಿ ಪುಡಿ ತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಇದು ಬೀಟ್ರೂಟ್ ಪಲ್ಯ. ಈರುಳ್ಳಿ, ಕರಿಬೇವಿನ ಸೊಪ್ಪು, ಉದ್ದಿನಬೇಳೆ, ಕಡಲೆಬೇಳೆ ಮತ್ತು ಚಿಲ್ಲಿ ಫ್ಲೇಕ್ಸ್ ಅಂತ ಇದ್ರಲ್ಲ, ಒಣಮೆಣಸಿನ್ಕಾಯಿನ ಈ ಥರ ನೋಡಿ ಈ ಥರ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡೆ ನೋಡಿ ಹಾಕ್ತಾಯಿದೆ. ಏನು ಬದನೆಕಾಯಿ ಪಲ್ಯಕ್ಕೆ ಜಾಸ್ತಿ ಏನು ಹಾಕೋಂಗಿಲ್ಲ ಫ್ರೆಂಡ್ಸ್. ಬರೀ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು, ಸಾಸಿವೆ, ಎಣ್ಣೆ ಅಷ್ಟೇ. ಬಂದಿದೆ. ನಾನಿವಾಗ ಇದಕ್ಕೆ ಬದನೆಕಾಯಿ ಹಾಕ್ತೀನಿ. ಬದನೆಕಾಯಿ ಹಾಕಿ ಜಾಸ್ತಿ ಏನಿಲ್ಲ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು, ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಸಾಕು. ಎಷ್ಟು ಬೇಕಷ್ಟು ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ. ನೋಡಿ ಫ್ರೆಂಡ್ಸ್, ಇದನ್ನ ನೀವು ಇದೇ ಥರ ಮಾಡಿ, ಯಾವುದು ಅದು ಇದು ಏನು ಹಾಕ್ತೀರಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನಾನು ಹೇಳಿದಂಗೆ ಒಂದ್ಸಲ ಟ್ರೈ ಮಾಡಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಚಪಾತಿಗೆ, ರೊಟ್ಟಿಗೆ, ಅನ್ನ, ರಸ, ಸಾಂಬಾರಿಗೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಒಂದ್ಸಲ ಟ್ರೈ ಮಾಡಿ ನೀವು, ತುಂಬ ಚೆನ್ನಾಗಿರುತ್ತೆ. ಅಂದರೆ ಹಂಗೆ ಸಿಮ್ಮಲ್ಲಿ ನೀರು ಹಾಕೋದಿಲ್ಲ, ಹಾಗೆ ಸ್ವಲ್ಪ ಮುಚ್ಚಬೇಕು. ಸ್ವಲ್ಪ ಆಮೇಲೆ ನೀರು ಹಾಕೋದು. ನೋಡಿ, ಈ ಕಡೆ ಚೆನ್ನಾಗಿ ರೋಸ್ಟ್ ಆಗಿದೆ. ಇದಕ್ಕೂ ಅಷ್ಟೇ ಇಷ್ಟೇ. ಇವಾಗ ಬೇಯಿಸಿರೋ ಬೀಟ್ರೂಟ್ ಹಾಕ್ತೀನಿ. ಫಸ್ಟೇ ನಾನು ಸ್ವಲ್ಪ ನೀರು ಹಾಕಿ ಬೀಟ್ರೂಟ್ ಬೇಯಿಸ್ಕೊಂಡಿದ್ದೆ. ಬೀಟ್ರೂಟ್ ಬೇಯಿಸ್ಕೊಂಡ್ರೆ ಬೇಗ ಆಗುತ್ತೆ ಅಂತ. ಇವಾಗ ಅದಕ್ಕೆ ರುಚಿಗೆ ತಕ್ಕ ಉಪ್ಪು ನೋಡಿ, ಉಪ್ಪು ಹಾಕ್ತೀನಿ. ಆಮೇಲೆ ಸ್ವಲ್ಪ ಅರಿಶಿನ ಹಾಕಲೇಬೇಕು, ಇಲ್ಲಾಂದರೆ ಚೆನ್ನಾಗಿರಲ್ಲ. ನೋಡಿ, ಇವಾಗ ನಾನು ಸ್ವಲ್ಪ ಬೀಟ್ರೂಟ್ನ ಬೇಯಿಸ್ಕೊಂಡಿದ್ದೆ. ಇನ್ನೇನಿಲ್ಲ ಫ್ರೆಂಡ್ಸ್, ಇದು ಇಷ್ಟೇ. ಉಪ್ಪು, ಅರಿಶಿನ, ಒಣಮೆಣಸಿನಕಾಯಿ ಪೌಡರು, ಸ್ವಲ್ಪ ಪೌಡ್ರ್ ಅಂದರೆ ತರೀತಾರೆ, ಈರುಳ್ಳಿ, ಕರಿಬೇವಿನ ಸೊಪ್ಪು ಅಷ್ಟೇ ಫ್ರೆಂಡ್ಸ್. ತುಂಬ ಉದ್ದಿನಬೇಳೆ, ಕಡಲೆಬೇಳೆ ನೋಡಿ, ಸಿಂಪಲ್. ಅದು ಇದು ಎಲ್ಲ ಹಾಕಿ ಮಾಡಬೇಡಿ ಫ್ರೆಂಡ್ಸ್, ಚೆನ್ನಾಗಿರಲ್ಲ ತಿನ್ನೋಕ್ಕೆ. ಸಿಂಪಲಾಗಿ ಅಡುಗೆ ಮಾಡಿ, ಯಾವಾಗಲೂ ಚೆನ್ನಾಗಿರುತ್ತೆ. ನೋಡಿ, ಬದನೆಕಾಯಿ
ಬರೀ 10 ನಿಮಿಷಕ್ಕೆ ಎರಡು ಪಲ್ಯ ರೆಡಿ ಆಯಿತು. ಬರೀ 10 ನಿಮಿಷ. ಬದನೆಕಾಯಿ ಪಲ್ಯ ಈ ಕಡೆ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿದ್ರ, ತುಂಬ ಚೆನ್ನಾಗಿದೆ. ಸಿಂಪಲ್ ಈರುಳ್ಳಿ, ಕರ್ಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಸಾಸಿವೆ, ಎಣ್ಣೆ, ಉಪ್ಪು, ಅರಿಶಿನ ಅಷ್ಟೇ ಇದಕ್ಕೆ ಹಾಕಿರೋದು. ನಾನು ಬೇರೆ ಏನೂ ಹಾಕಿಲ್ಲ. ನೀರು ಹಾಕಲ್ಲ, ಹಂಗೆ ಸಿಮ್ಮಲ್ಲಿ ಬೇಯಿಸ್ಬೇಕು. ಇದನ್ನ ನೀರು ಹಾಕ್ಬೇಕು. ಈ ಕಡೆ ಬೀಟ್ರೂಟ್ ಪಲ್ಯ ರೆಡಿಯಾಗಿದೆ ನೋಡಿ. ಬೀಟ್ರೂಟ್ ಪಲ್ಯನೂ ರೆಡಿ ಆಯಿತು. ಇದು ತುಂಬ ಚೆನ್ನಾಗಿದೆ. ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತೀರಾ ಅದನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ. ಸಿಂಪಲ್ ಆಗುತ್ತಲ್ಲ ನೋಡಿ. ಸಾಟರ್ಡೆ ನಾನ್ ವೆಜ್ ಮಾಡೋದಾದ್ರಿಂದ ಎಲ್ಲರೂ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಹೇಗಿದೆ ಅಂತ ತಿಳಿಸಿ. ಇದು ಎಡಿಟ್ ಮಾಡಲ್ಲ, ಕೆಲವು ಎಡಿಟ್ ಮಾಡಿಲ್ಲ, ಹಾಗೆ ಮಾಡಿ ಹಾಕ್ತೀನಿ ವೀಡಿಯೋ ನೋಡಿ. ಇದೂ ರೆಡಿ.